ಬಳಿಯೋದು ಬೇಡ, ತಟ್ಟೋದು ಬೇಡ, ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ತಟ್ಟೋ ರೊಟ್ಟಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಟೇಸ್ಟ್ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ದಿನ ನಾವು ಅಕ್ಕಿ ರೊಟ್ಟಿ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಫಸ್ಟ್ ಅಂದರೆ ಅಕ್ಕಿ ರೊಟ್ಟಿ ಮಾಡಬೇಕಂದ್ರೆ ತಟ್ಟಬೇಕು, ಅದನ್ನು ಬಳಿಬೇಕು, ಕಿತ್ತೋಗುತ್ತೆ ಅನ್ನೋದೆಲ್ಲ ಜಂಜಾಟ ಇರ್ತಿತ್ತು. ಇವಾಗ ಆ ತಲೆನೋವೇ ಇಲ್ಲ. ಈ ವಿಧಾನದಲ್ಲಿ ನೀವು ಒಂದ್ಸಲ ಮಾಡ್ಕೊಳ್ಳಿ. ವಾರದಲ್ಲಿ 3 ಅಲ್ಲ 4 ಸಲ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀರ. ಇದಕ್ಕೆ ಚಟ್ನಿನೂ ಚೆನ್ನಾಗಿರುತ್ತೆ, ಚಿಕನ್ ಫ್ರೈನೂ ಚೆನ್ನಾಗಿರುತ್ತೆ, ಇಲ್ಲ ಗಟ್ಟಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅಕ್ಕಿ ರೊಟ್ಟಿ ಅಲ್ವಾ, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾನು ಈ ವಿಧಾನದಲ್ಲಿ ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗಿ ಮಾಡ್ಕೋಬೋದು, ಕ್ರಿಸ್ಪಿ ಆಗಬೇಕು ಅಂದರೆ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ಒಂದು 4 ಅವರ್ ನೆನೆಸಲೇಬೇಕು. ಅಕ್ಕಿ ಅದು ನುಣ್ಣಗಾಗಬೇಕಲ್ವ, ಅದಕ್ಕೋಸ್ಕರ ಒಂದು 4 ಅವರ್ ಅಕ್ಕಿ ನೆನಿಬೇಕು. ಇಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸಿ ಬಟ್ಲು ತೊಗೊಂಡು ಅದನ್ನು ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆಲ್ಲ ಆ ಅಕ್ಕಿನ ನನ್ನ ಕೈಯಲ್ಲಿ 2 ಮುಷ್ಟಿಯಷ್ಟು ಅನ್ನ ಹಾಕಿದ್ದೀನಿ ಅಷ್ಟೇ. ರಾತ್ರಿ ಉಳಿದಿರೋ ಅನ್ನ ಇತ್ತು, ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಅಂತ ಅನ್ಬೋದು ಅಷ್ಟೇ. 1 ಬಟ್ಲು ಅನ್ನ ಹಾಕಿದ್ದೀನಿ. ಮತ್ತು ಅಕ್ಕಿನ ನೋಡಿ ನೈಸಿಗೆ, ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ನಾವು ರುಬ್ಕೋಬೇಕಾಗುತ್ತೆ. ನೀರನ್ನ ನೋಡಿ ಹಾಕಬೇಕಾಗುತ್ತೆ, ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಮತ್ತು ಇನ್ನೂ ಒಂದು 2 ಟ್ರಿಪ್ ಆಗಿತ್ತು ನನಗೆ ಅಕ್ಕಿ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮಾಡಿ ಕೂಡ ಇಟ್ಟು ಕೂಡ ನಾವು ತಿನ್ಬೋದು. ಆ ತಕ್ಷಣ ಕೂಡ ನಾವು ಈ ರೊಟ್ಟಿನ ಆವಾಗಷ್ಟೇ ರುಬ್ಬಿ ಆವಾಗ ಕೂಡ ನಾವು ಮಾಡ್ಕೊಬೋದು. ಇದು ನೆನೆಸ್ಬೇಕು, ಇದು ಹೊಂದಬೇಕು ಅನ್ನೋದೇನೂ ಇಲ್ಲ. ಆವಾಗ ರುಬ್ಬಿ ಆವಾಗ ಮಾಡ್ಕೊಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆ ಕಡೆ ಸೈಡಲ್ಲಿ ಇಟ್ಟರೆ ಸಾಕು. ಚಟ್ನಿ ಮಾಡಬೇಕು ಅಂತ ಅಂದರೆ ಅದನ್ನು ರುಬ್ಬಿಟ್ಟು ಒಂದು 5 ನಿಮಿಷ ಇಟ್ಟರೆ ಅಷ್ಟರಲ್ಲಿ ಚಟ್ನಿ ಆಗೋ ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿತ್ತು ನೋಡಿ. ಈ ಅದಕ್ಕೆ ಬರಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಈಗ ಒಂದು ಹಂಚಿಟ್ಕೊಂಡಿದ್ದೀನಿ. ಹಂಚಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಯಾಕಂದರೆ ಅದು ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಅದು ಹಂಚಿಗೆಲ್ಲನೂ ಎಣ್ಣೆ ಬಳ್ಕೊಂಡು ನೋಡಿ 2 ಸೌಟಷ್ಟು ನಾನು ಅಕ್ಕಿ ಹಿಟ್ಟು ನಾನೇನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲೂ ಕಿತ್ತೋಗ್ತಾ ಇಲ್ಲ, ಎಲ್ಲೂ ಮುರಿದೋಗ್ತಾ ಇಲ್ಲ, ಮತ್ತು ಅಂಟ್ಕೋತಾ ಇಲ್ಲ, ಏನೂ ಇಲ್ಲ. ಹೆಂಗೆ ಬರುತ್ತೆ ಅಂದರೆ ಪ್ಲೇಟ್ ಮುಚ್ಚಿ ನಾವು ಬೇಯಿಸ್ಬೇಕಾಗುತ್ತೆ ನೋಡಿ. ಅದಾಗದೇ ಅದೊಂತೈತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಫಸ್ಟ್ ಅಂದರೆ ಅಕ್ಕಿ ರೊಟ್ಟಿ ಮಾಡ್ಬೇಕಂತಂದರೆ ಹಂಚು ಮತ್ತು ಸ್ಟವ್ ಎಲ್ಲನೂ ಹಾಳಾಗೋದು. ಯಾಕಂದರೆ ಹಿಟ್ಟೆಲ್ಲ ಹಾಕಿ ತಟ್ತೀವಲ್ವ, ಆ ಟೈಮಲ್ಲೆಲ್ಲ ಆಗೋದು. ಇವಾಗ ಯಾವುದೇ ರೀತಿ ಜಂಜಾಟ ಇಲ್ಲದೇ ಈಸಿಯಾಗಿ ಈ ಥರ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಕ್ರಿಸ್ಪಿ ಆಗಬೇಕು ಅಂತಂದರೆ ಕ್ರಿಸ್ಪಿಯಾಗಿ ಕೂಡ ನಾವು ಮಾಡ್ಕೋಬೋದು, ಇಲ್ಲ ಸಾಫ್ಟ್ ಆಗಬೇಕು ಅಂತಂದರೆ ಈ ಥರ ಸಾಫ್ಟಾಗಿ ಕೂಡ ನಾವು ಮಾಡ್ಕೋಬೋದು. 2 ರೀತಿಯೂ ಕೂಡ ನಾವು ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಟೇಸ್ಟ್ ಅಂತೂ ಬದಲಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಧಾನದಲ್ಲಿ ನೀವು ಒಂದ್ಸಲ ಅಕ್ಕಿ ರೊಟ್ಟಿನ ಮಾಡಿ ದಿನ ವಾರದಲ್ಲಿ 3 ಅಲ್ಲ 4 ದಿವಸ ಕೂಡ ನೀವು ಮಾಡ್ಕೊತೀರ. ಅಷ್ಟು ಚೆನ್ನಾಗಿರುತ್ತೆ. ನಾನು ಇವಾಗ ಒಂದು 4 ರೊಟ್ಟಿ ಹಾಕಿ ತೋರಿಸ್ತಾ ನೋಡಿ. ಎಷ್ಟು ಸಾಫ್ಟಾಗಿತ್ತು ಅಂದರೆ ನೋಡಿ, ಎಷ್ಟು ಸಾಫ್ಟಾಗಿತ್ತು ಅಂದರೆ ಇದಕ್ಕೆ ತುಪ್ಪ ಮತ್ತು ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕನ್ ಫ್ರೈಗೆ ನಾನು ಮಾಡಿದ್ದೆ. ನೀವು ಒಂದ್ಸಲ ಖಂಡಿತ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಈಸಿಯಾಗಿರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದಂಥ ದಿಢೀರ್ ಅಕ್ಕಿ ರೊಟ್ಟಿ ರೆಸಿಪಿ ಹೇಗಿತ್ತು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ ಅಂತ ಕೇಳಿಕೊಂಡು ಸಿಂಪಲ್ಲಾಗಿರೋ ಅಂಥ ಅಡುಗೆನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಕ್ಕಿ ರೊಟ್ಟಿ ಚಿಕನ್ ಫ್ರೈ ತಿಂತಾ ಇದ್ದರೆ 3 ರೊಟ್ಟಿ ಖಾಲಿಯಾಗಿದೆ, ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಚಟ್ನಿಗೂ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಸಾಂಬಾರಿಗೂ ಈ ರೊಟ್ಟಿ ಚೆನ್ನಾಗಿರುತ್ತೆ. ನಾನು ಚಿಕನ್ ಫ್ರೈ ಮಾಡ್ಕೊಂಡಿದ್ದರಿಂದ ಡಬ್ಬಲಾಗಿ 3 ರೊಟ್ಟಿ ತಿಂದಿದ್ದಾಯಿತು. ಅಷ್ಟು ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಚಿಕ್ಕ ಮಕ್ಕಳು ಕೂಡ ತಿನ್ಬೋದು, ಅಲ್ಲಿ ಇಲ್ಲದೆ ಇರೋರು ಕೂಡ ಈ ರೊಟ್ಟಿನ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬೇಕು ಅಂದರೆ ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಇಲ್ಲ ಸಾಫ್ಟಾಗೂ ಕೂಡ ಮಾಡ್ಕೋಬೋದು. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.